ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಕುಕಿಂಗ್ ವ್ಲಾಗ್ಸ್ ಕನ್ನಡ ಕಾನ್ಷಿಯಸ್ ಲಿವಿಂಗ್. ಇವತ್ತಿನ ರೆಸಿಪಿ ರವೆ ಲಡ್ಡು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಈಸಿ ಆ್ಯಂಡ್ ಸಿಂಪಲ್ ವೇಯಲ್ಲಿ ಹೇಗೆ ಮಾಡೋದು ರವೆ ಲಡ್ಡು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಹಚ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ಅದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಒಂದು ಒಳ್ಳೆ ಘಮ ಬರಬೇಕು ಮತ್ತು ಅದು ರೋಸ್ಟ್ ಆಗಬೇಕು. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಕಡಾಯಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು 2 ಬೌಲ್ ರವೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಒಂದೊಳ್ಳೆ ಘಮ ಬರಬೇಕು ಮತ್ತು ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಒಂದೊಳ್ಳೆ ಘಮ ಕೂಡ ಬರ್ತಾ ಇದೆ. ಈಗ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಆರಕ್ಕಿಟ್ಟಿದ್ದೀನಿ. ಈಗ ಅದೇ ಕಡಾಯಿಗೆ ಒಣ ಕೊಬ್ಬರಿನ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿರೋಂಥ ಒಣ ಕೊಬ್ಬರಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಬೌಲ್ ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಗಲೇ ಹುರಿದಿಟ್ಕೊಂಡಿರೋ ರವೆಗೆ ಮತ್ತು ಕೊಬ್ಬರಿ ಪುಡಿಗೆ ಈ ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಒಂದು 5-6 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಪುಡಿ ಆದಮೇಲೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು 1 ಕಪ್ಪಷ್ಟು ಬೆಚ್ಚಗಿರೋ ಹಾಲನ್ನ ತೊಗೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ಹದ ನೋಡಿಕೊಂಡು ನಿಧಾನದಲ್ಲಿ ಕಲಿಸ್ಕೊಬೇಕಾಗತ್ತೆ. ಆಗಲೇ ಹುರಿದಿಟ್ಕೊಂಡಿದ್ದಲ್ಲ ಗೋಡಂಬಿ, ದ್ರಾಕ್ಷಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಸತಿ ಚೆಕ್ ಮಾಡಿಕೊಂಡ್ರೆ ಕೈಯಲ್ಲಿ ಹಿಡಿದು ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡಿದಾಗ ಅದು ಉಂಡೆ ಹಿಡಿತು ಅಂತ ಹೇಳಿದ್ರೆ ರೆಡಿ ಅಂತ ಅರ್ಥ. ಈಗ ನಿಧಾನದಲ್ಲಿ ಒಂದೊಂದಾಗಿ ಉಂಡೆ ಕಟ್ತಾ ಹೋಗಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಿದೆ. ಚೆನ್ನಾಗಿ ಬಂದಿದೆ. ಈಗ ಒಂದೊಂದಾಗಿ ಉಂಡೆ ಕಟ್ತಾ ಹೋಗಬೇಕು. ಸಿಂಪಲ್ ಆ್ಯಂಡ್ ಈಸಿಯಾಗಿ ರವೆ ಲಡ್ಡು ರೆಡಿಯಾಗಿದೆ. ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.